ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಾಗ್ದೇವಿ ಸರಸ್ವತಿ ದಕ್ಷಿಣಾ ಕಾಳಿಕಾ ದೇವಿ ಬಸಪ್ಪನವರ ಪೀಠ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ. ಶ್ರೀ ಪೀಠದ ದೂರವಾಣಿ ಸಂಖ್ಯೆ 9591354636 ಮತ್ತು 9620624636. ಶ್ರೀದೇವಿ ಭಕ್ತರೇ, ಶ್ರೀ ಪೀಠದಲ್ಲಿ ಕವಡೆ ಶಾಸ್ತ್ರವು ಬಹಳ ಹೆಸರುವಾಸಿಯಾಗಿರುವಂಥದ್ದು. ಶ್ರೀ ಪೀಠದ ಮಹಾದೇವಿಯಾದಂತಹ ಶ್ರೀ ವಾಗ್ದೇವಿ ಸರಸ್ವತಿ ದಕ್ಷಿಣ ಕಾಳಿಕಾದೇವಿ ಅಮ್ಮನವರನ್ನು ಯಾರು ಬೇಡಿ ಬರುತ್ತಾರೋ ಅಂಥವರಿಗೆ ಕೈ ಹಿಡಿದು ನಡೆಸುತ್ತಾರೆ ಶ್ರೀದೇವಿ ಪೀಠದ ಮಹಾ ತಾಯಿ ಜಗನ್ಮಾತೆ ದಕ್ಷಿಣ ಕಾಳಿಕಾದೇವಿ ಅಮ್ಮನವರು. ಏರೇ ಆಗಲಿ, ಬೇಡಿ ಬಂದ ಭಕ್ತರಿಗೆ ಇಲ್ಲ ಎನ್ನದೆ ಕೈ ಹಿಡಿದು ಕಾಪಾಡುತ್ತಾರೆ. ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ನೋವುಗಳಿರಲಿ, ಅದಕ್ಕೆ ಸಮಾಧಾನ ಉತ್ತರ ನೀಡಿ ದೇವಿ ಅವರನ್ನು ಆಶೀರ್ವದಿಸುತ್ತಾರೆ. ಶ್ರೀ ಪೀಠಕ್ಕೆ ನಂಬಿ ಬಂದಿರುವ ಭಕ್ತರಿಗೆ ತಾಯಿ ಎಡೆಬಿಡದೆ ಬೆನ್ನಿಂದೆ ಎದ್ದು ಅವರ ಸಂಕಷ್ಟಗಳಿಗೆ ನಿಂತು ಕೈ ಹಿಡಿದು ಕಾಪಾಡುತ್ತಾರೆ. ಹಾಗೆ ಶ್ರೀಪೀಠಕ್ಕೆ ಯಾರು ಅನಾರೋಗ್ಯದಿಂದ ಬಳಲಿ ಬರುತ್ತಾರೋ ಅಂಥವರಿಗೆ ಆರೋಗ್ಯ ನೀಡುತ್ತಾರೆ. ಸಂತಾನ ಇಲ್ಲದವರಿಗೆ ಸಂತಾನ ನೀಡುತ್ತಾರೆ. ವಿವಾಹ ವಿಳಂಬವಾಗಿದ್ದರೆ ಶ್ರೀಪೀಠಕ್ಕೆ ಬಂದು ಅಮ್ಮನವರನ್ನು ಬೇಡಿ ಹೋಗುತ್ತಾರೆ. ಅಂಥವರಿಗೆ ಕೇವಲ 6 ಮಾಸಗಳಲ್ಲಿ ವಿವಾಹ ಆಗಿದ್ದುಂಟಾಗಿದೆ. ಮರೆಬಿದ್ದ ಭಕ್ತರಿಗೆ ಶ್ರೀದೇವಿ ಪೀಠದ ಶ್ರೀ ಅಮ್ಮನವರು ಅವರಿಗೆ ಆರೋಗ್ಯ ನೀಡಿ ಸರ್ವ ರೀತಿಯಲ್ಲೂ ಸಹ ಒಳಿತು ಮಾಡಿಕೊಟ್ಟಿದ್ದಾರೆ. ಹಾಗೆ ಯಾರಿಗಾದರೂ ಮನೆ ಕಟ್ಟುವ ಆಸೆ ಇದ್ದು ಅಂಥ ಆಸೆಗಳಿಗೆ ವಿಳಂಬವಾಗುತ್ತಿದ್ದರೆ ಶ್ರೀಪೀಠದ ದೇವಿ ದಕ್ಷಿಣ ಕಾಳಿಕಾದೇವಿ ಅಮ್ಮನವರು ಅಂಥವರಿಗೆ ಕೈ ಹಿಡಿದು ನಡೆಸುತ್ತಾರೆ. ಅತಿ ಶೀಘ್ರದಲ್ಲಿ ಗೃಹ ನಿರ್ಮಾಣವಾಗುವಂತೆ ಆಶೀರ್ವದಿಸುತ್ತಾರೆ. ಯಾರು ಶ್ರೀದೇವಿಯನ್ನು ಬೇಡಿ ಬರುತ್ತಾರೋ ಅಂಥವರಿಗೆ ಶ್ರೀದೇವಿಯ ಕೃಪಾ ಕಟಾಕ್ಷ ದೊರೆದು ಅಂಥವರು ಸರ್ವ ರೀತಿಯಲ್ಲೂ ಸಹ ಒಳ್ಳೆತನ್ನು ಕಾಣುತ್ತಾರೆ. ಶ್ರೀಪೀಠ ಇರುವುದು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯ ರಾಜನಗುಂಟ ಸಮೀಪೆಯ ಚೊಕ್ಕನಹಳ್ಳಿಯ ಶ್ರೀ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ 54 ಅಡಿ ಎತ್ತರದ ಶ್ರೀ ದಕ್ಷಿಣ ಕಾಳಿಕಾದೇವಿ ಅಮ್ಮನವರು 18 ಭುಜಗಳಲ್ಲಿ ವಿಜೃಂಭಣೆಯಿಂದ ನೆಲೆಸಿದ್ದಾರೆ. ಮತ್ತು ಅಮ್ಮನವರ ಪಕ್ಕದಲ್ಲಿ ಶ್ರೀಪೀಠದ ನಡೆದಾಡುವ ದೇವರೆಂದೇ ಪ್ರಖ್ಯಾತ ನಾಮ ಹೊಂದಿರುವ ಶ್ರೀ ಬಸವೇಶ್ವರ ಸ್ವಾಮಿಯೂ ಸಹ ನೆಲೆಸಿದ್ದಾರೆ. ಸರ್ವ ಸದ್ಭಕ್ತರು ಸಹ ಶ್ರೀಪೀಠಕ್ಕೆ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿ ತಮ್ಮ ಸಮಸ್ಯೆಗಳಿಗೆ, ತಮ್ಮ ತೊಂದರೆಗಳಿಗೆ, ತಮ್ಮ ಜೀವನಕ್ಕೆ ಉತ್ತಮ ದಾರಿ ಕೊಡುವಂತೆ ಕೇಳಿಕೊಂಡು ಹೋಗುತ್ತಾರೋ ಅಂಥವರಿಗೆ ಸರ್ವ ರೀತಿಯಲ್ಲೂ ಸಹ ದೇವಿಯು ಕೃಪಕಟಾಕ್ಷ ಕೊಟ್ಟು ಕಾಪಾಡುತ್ತಾರೆ. ಶ್ರೀಪೀಠಕ್ಕೆ ಯಾವುದೇ ಸಮಸ್ಯೆ ಇದ್ದರೂ ಬೇಡಿ ಬರುವ ಭಕ್ತರಿಗೆ ಶ್ರೀದೇವಿಯು, ಶ್ರೀ ಮಾತೆಯು ಇಲ್ಲ ಎನ್ನದೆ ಅವರನ್ನು ಕೈ ಹಿಡಿದು ನಡೆಸುತ್ತಾರೆ. ಶ್ರೀಪೀಠದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ದೃಷ್ಟಿದೋಷ ತೆಗೆಯಲಾಗುತ್ತದೆ. ದೇವಿಯನ್ನು ನಂಬಿ ಬರುವ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ.